ರಾತ್ರಿ ರಾತ್ರಿ ಅಂತ ಗುಡ್ ಈವ್ನಿಂಗ್, ಗುಡ್ ನೈಟ್. ಇಂತ ನಾನು ಕಾಸರಗೋಡು ಹತ್ರ ಮುಟ್ಟಿದೆ. ಯಾಕಂದರೆ ನಾನು ಯಾವಾಗಲೂ ಹೋಗೋದು ಕೊಯ್ನಾಚಿ ಮೇಲೆ. ಇವತ್ತಲ್ಲೇನು ಫಂಕ್ಷನ್ ಕಾಂಜಂಗಾಡ್ ಹತ್ರ ಫುಲ್ಲು ಬ್ಲಾಕ್ ಅಂದರೆ ಫುಲ್ಲು ಬ್ಲಾಕ್. ಎಷ್ಟು ಉದ್ದ ಬ್ಲಾಕು. ಇವತ್ತೊಂದು ಫಂಕ್ಷನ್ ಇತ್ತು ಕೇರಳದಲ್ಲಿ, ಹಂಗಾಗಿ ಫುಲ್ಲು ಬ್ಲಾಕು. ಇವತ್ತು ಹೆಂಗಪ್ಪ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ, ಆ ಥರ ಬ್ಲಾಕ್ ಇದೆ. ಎಲ್ಲ ಗಾಡಿ ಎಲ್ಲ ಅಲ್ಲಲ್ಲೇ ನಿಲ್ಸೋರು. ಇಂಥ ಬ್ಲಾಕ್ ಅಣ್ಣ, ಎಂಥ ಬ್ಲಾಕು, ಹೆಂಗೆ ಹೋಗೋದು? ಈ ಥರ ಬ್ಲಾಕ್ ಆದರೆ ಹೆಂಗೆ ಹೋಗೋದಣ್ಣ? ಇಷ್ಟೊತ್ತಿಗೆ ಯಾವಾಗಲೂ ನಾವು ನಮ್ಮ ಅನ್ರೋಡ್ ಪಾಯಿಂಟ್ ಪೆರುಂಬಾವೂರಿಗೆ ತಲುಪ್ತಾ ಇದ್ವಿ. ಆದರೆ ಇವತ್ತು ಮಾತ್ರ ಕಣ್ಣೂರೇ ಪಾಸ್ ಆಗಿಲ್ಲ. ಸೈಡ್ ಹಾಕಿ ನಿಲ್ಲಿಸೋದೆ, ಬ್ಲಾಕಿಂದ ಹೋಗೋದೇ ಇಲ್ಲ. ಎಂಥ ಅವಸ್ಥೆ ಮಾರೆ. ಟೋಲಲ್ಲಿ ಒಂದು ಅರ್ಧ ಗಂಟೆ ನಿಲ್ಲಬೇಕಂದ್ರೆ ಹೇಳೋರು ಕೇಳೋರು ಯಾರು ಇಲ್ವ ಅಂತ. ನೋಡಿ ಡ್ರೈವರ್ ಮೇಲೆ ಕೈ ಮಾಡೋದು ಏನೇನು. ಕ್ಯಾಲಿಕೆಟ್ ಟೋಲಲ್ಲಿ ಗುಂಡಾಯಿಸಮ್. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ರಾತ್ರಿ ಅಂತ ಗುಡ್ ಈವ್ನಿಂಗ್, ಗುಡ್ ನೈಟ್. ಗಾಡಿಗೆ ಲೋಡ್ ಆಯಿತು. ಲೋಡ್ ಬಂದುಬಿಟ್ಟು ಕೇರಳ ಪೆರುಂಬಾವೂರಿಗೆ. ನಾನು ಲೋಡ್ ಮಾಡಿ ಗಾಡಿನ ನೇರವಾಗಿ ತಂದು ಪೆಟ್ರೋಲ್ ಪಂಪ್ ಹತ್ರ ಡೀಸೆಲೆಲ್ಲ ಫುಲ್ ಮಾಡಿಕೊಂಡು, ಇದು ನಮ್ಮೂರಿನಲ್ಲಿರುವಂಥ ಪೆಟ್ರೋಲ್ ಪಂಪು. ತುಂಬ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ಇವರೇ ನಮ್ಮ ಗಾಡಿಗೆ ಡೀಸೆಲ್ ಜಾಸ್ತಿಯಾಗಿ ಹಾಕೋರು. ಇವ್ರಿಗೆ ಡೀಸೆಲೆಲ್ಲ ಫುಲ್ ಮಾಡಿಕೊಂಡು ನೇರವಾಗಿ ಹೊರಟೆ ಪೆರುಂಬಾವೂರು ಕಡೆಗೆ. ಊರಿಂದ ಲೋಡ್ ಆಗಿ ನಾವು ಹೊರಟೆ ಕೊಚ್ಚಿ ಕಡೆಗೆ. ಇವತ್ತು ನಮ್ಮ ಜೊತೆ ಚಮ್ಮು ಕೂಡ ಇದ್ದಾನೆ. ಚಮ್ಮು, ಹೋಗಲ್ಲ ಕೊಚ್ಚಿಗೆ? ನಮ್ಮೂರು ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಆರ್ಲಪ್ಪದ ಅಂತೇಳಿ ಒಂದು ಊರು ಸಿಗುತ್ತೆ. ಯಾಕಪ್ಪ ಇಷ್ಟು ಗಾಡಿ ಇದೆಲ್ಲ ಯಾಕೆ ನಿಂತವ್ರೆ, ಏನು ಜನ ಫುಲ್ಲು ಸೇರೋರೆ ಅಂತೇಳಿ ನೋಡಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿರುವಂಥ ಶಾಲಾ ಮೈದಾನದಲ್ಲಿ ವಾಲಿಬಾಲ್ ಸ್ಪರ್ಧೆ ಇತ್ತು. ವಾಲಿಬಾಲ್ ಸ್ಪರ್ಧೆಯನ್ನು ಹಿಂಗೆ ನೋಡ್ಕೊಂಡು ನಾನು ನಿಧಾನಕ್ಕೆ ಹೋಗ್ತಾ ಇದ್ರಬೇಕಾದ್ರೆ ನನ್ನ ಯಾರೋ ಕರೆದಂಗಾಯಿತು. ಹಂಗೆ ಗಾಡಿಯಲ್ಲಿ ಸ್ಲೋ ಮಾಡಿ ನಿಲ್ಲಿಸಿ ಯಾರಪ್ಪ ನನ್ನ ಕರೆದ್ರು ಅಂತೇಳಿ ನೋಡಬೇಕಾದ್ರೆ ಒಬ್ಬ ಸ್ನೇಹಿತ ಬಂದು ಮಾತಾಡ್ದ ತುಂಬ ಖುಷಿಯಿಂದ ನಾನು ಮಾತಾಡಿದೆ. ಅವನು ಹೇಳ್ದ, ನಿನ್ನ ಪರಿಚಯ ಸಿಕ್ಕಿಲ್ಲ, ಗಾಡಿ ಪರಿಚಯ ಸಿಕ್ತು, ಗಾಡಿ ನೋಡಿ ನಾನು ನಿನ್ನ ಹೆಸ್ರು ಕರೆದೆ ಅಂತೇಳಿ. ತುಂಬಾ ಸಂತೋಷ ಬ್ರೋ. ಆದರೆ ನನ್ನ ತಲೆಯಲ್ಲಿ ಹುಳ ಬಿಟ್ಟಂಗಾಗಿತ್ತು. ಯಾರಪ್ಪ ಇದು, ಈ ವ್ಯಕ್ತಿ ಯಾರು? ಗಾಡಿನ ಬಂದು ನನ್ನ ಹೆಸ್ರು ಕುರಿದು ಮಾತಾಡಿಸ್ದ. ಖುಷಿ ಆಯಿತು. ಅವ್ನು ಬಂದು ನನ್ನ ಹತ್ರ ಬಂದು ಮಾತಾಡಿದ. ನಾನು ಕೊಚ್ಚಿಗೆ ಲೋಡ್ ಮಾಡಿದ್ದೀನಿ ಅಂತ ಹೇಳಿ ನಾನು ಹೊರಡ್ತೀನಿ ಅಂತೇಳಿ ನಾನು ಅಲ್ಲಿಂದ ಹೊರಟು ನನ್ನ ತಲೆಯಲ್ಲಿ ಓಡ್ತಾ ಇತ್ತು, ಇದು ಯಾರು ಅಂತೇಳಿ. ಅಷ್ಟರಲ್ಲಿ ಅವನೇ ನನಗೆ ಫೋನ್ ಮಾಡ್ದ. ಬ್ರೋ, ನೀನು ನನ್ನ ಜೊತೆ ಅಷ್ಟು ಖುಷಿಯಾಗಿ ಮಾತಾಡ್ದಲ್ಲ, ನನ್ನ ಪರಿಚಯ ಇದೆಯಾ ಅಂತ. ಇಲ್ಲ ಬ್ರೋ, ಯಾರೋ ನನ್ನ ಜೊತೆ ಮಾತಾಡ್ಬೇಕಂತ ನಾನು ಖುಷಿಯಾಗಿ ಮಾತಾಡ್ತೀನಿ ಅಂತ ಹೇಳಿದೆ. ಆದರೆ ನನಗೆ ಆಮೇಲೆ ಗೊತ್ತಾಯಿತು ಈ ವ್ಯಕ್ತಿನೇ ಆ ವ್ಯಕ್ತಿ ಅಂತೇಳಿ. ಧನ್ಯವಾದ ಬ್ರೋ, ನೀವು ಬಂದು ನನ್ನ ಹತ್ರ ಮಾತಾಡಿದ್ರಲ್ಲ, ಅದೇ ನನಗೆ ತುಂಬಾ ಖುಷಿ ಬ್ರೋ. ಅಂತಿಂತೂ ನಾನು ಕಾಸರಗೋಡು ಹತ್ರ ಮುಟ್ಟಿದೆ. ಯಾಕಂದರೆ ನಾನು ಯಾವಾಗಲೂ ಹೋಗೋದು ಕೊಯ್ನಾಚಿ ಮೇಲೆ. ಇವತ್ತಲ್ಲೇನು ಫಂಕ್ಷನ್ ಇದೆ, ಫುಲ್ಲು ಬ್ಲಾಕ್ ಜಾಮು ಇದೆ ಅಂತ ಹೇಳಿ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಹೇಳಿದ್ರು. ಹಂಗಾಗಿ ಈ ರೂಟಲ್ಲಿ ಬಂದೆ. ಇನ್ನೂ ಸಹ ಪೊಲೀಸವ್ರೇನೋ ಗಾಡಿ ಕ್ಲೋಸ್ ಮಾಡ್ತಾರೆ, ಏನು ಗೊತ್ತಿಲ್ಲಪ್ಪ. ಇಲ್ಲಿ ಗಾಡಿ ಬಿಡಲ್ಲ, ಯಾರೋ ಹೋಗ್ತವ್ರೆ, ಏನು ಕತೆ. ಇಲ್ಲೂ ಬ್ಲಾಕ್ ಮಾಡೋರು. ಮಾತಾಡ್ಬರ್ತೀನಿ, ಹೋಗಿ ಸರ್ ಹತ್ರ ಮಾತಾಡ್ಬರ್ತೀನಿ. ಏನು ಗಾಡಿಯಲ್ಲಿ ನಿಲ್ಲಿಸಿ ಸೀದಾ ಸರ್ ಹತ್ರ ಹೋಗಿ ಮಾತಾಡಿದಾಗ ಸರ್ ಹೇಳಿದರು, CM ಬರ್ತವ್ರೆ ಅಂತೇಳಿ, ಕೇರಳ CM ಬರ್ತವ್ರೆ, ಹಂಗಾಗಿ ಗಾಡಿ ಬಿಡೋಕ್ಕಾಗಲ್ಲ ಅಂತೇಳಿ. ಆಮೇಲೆ ಬಿಟ್ಟರು. ನಾನು ಅವ್ರ ಹತ್ರ ಮಾತು ಕೇಳೋಕ್ಕೆ ಹೋಗಿದ್ದಂದರೆ, ಈ ಕಡೆಯಿಂದ ಬ್ಲಾಕ್ ಇದೆಯಲ್ಲ, ಆ ಕಡೆಯಿಂದ ಹೋಗ್ಬೋದಾ ಸರ್ ಅಂತ ಕೇಳೋಕ್ಕೆ ಹೋದೆ. ಅದಕ್ಕೂ ಅವರು ರೆಸ್ಪಾನ್ಸ್ ಕೊಟ್ಟರು, ಹೋಗ್ಬೋದು, ತೊಂದರೆ ಇಲ್ಲ, ಬ್ಲಾಕ್ ಇರ್ಬೋದು ಅಂತ ಹೇಳಿದ್ರು. ಅಷ್ಟರಲ್ಲಿ ಮಿನಿಸ್ಟ್ರು ಹೋಗೋದು ನೋಡಿ, ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ನೋಡಿಕೊಂಡು ಬೇಗ ಗಾಡಿ ಹತ್ರ ಬಂದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಚೀಫ್ ಮಿನಿಸ್ಟ್ರು ಹೋಗೋ ಕಾರಣ ಬ್ಲಾಕ್ ಅಂತೆ ನೋಡಿ. ಬ್ಲಾಕ್ ಮಾಡೋರೆ. ಮುಖ್ಯಮಂತ್ರಿ ಹೋಗಿ ಆಯಿತು, ಇನ್ನು ಹೋಗ್ಬೋದು ನಮಗೆ. ನೋಡ್ಬೇಕಷ್ಟೇ, ಅಲ್ಲಲ್ಲಿ ಪೊಲೀಸವ್ರು ಇದ್ದಾರೆ. ಇವಾಗ ನೋಡಿ, ಇಲ್ಲಿ ಕಾಸರಗೋಡು ಸಿಟಿ ಹತ್ರ ಮುಟ್ಬೇಕಾದ್ರೆ ಪೊಲೀಸು ಎಲ್ಲ ಮಿನಿಸ್ಟ್ರುಗಳು, ಅಂದರೆ ಕೇರಳ ಮುಖ್ಯಮಂತ್ರಿ ಬಂದಿದ್ರಂತೆ ಫಂಕ್ಷನಿಗೆ. ಮುಖ್ಯಮಂತ್ರಿ ಹೋದರು. ಅಲ್ಲಲ್ಲಿ ಬ್ಲಾಕ್ ಮಾಡೋರು ಎಲ್ಲ ಈ ಕಡೆಯಿಂದ ಬರ್ತಾ ಇದೆ. ಪೂನಾಚಿ ಹೈವೇ ಬ್ಲಾಕ್ ಮಾಡಿದಾರಲ್ಲ, ಎಲ್ಲ ಈ ಕಡೆಯಿಂದ ಹೋಗೋದು. ಇಲ್ಲೇ ಬ್ಲಾಕ್ ಚಮ್ಮು ಊಟ ಮಾಡೋದು, ಇಲ್ಲೇ ಬ್ಲಾಕ್. ಕಾಸರಗೋಡು 8 ಬ್ಲಾಕ್ ಹಾಕೊಂಡು ಕಾಂಜಂಗಾಡ್ ಹತ್ರ ಫುಲ್ಲು ಬ್ಲಾಕ್.
ಫುಲ್ಲು ಬ್ಲಾಕ್ ಅಂದರೆ ಫುಲ್ಲು ಬ್ಲಾಕ್. ಎಷ್ಟು ಉದ್ದ ಬ್ಲಾಕು. ಇವತ್ತೊಂದು ಫಂಕ್ಷನ್ ಇತ್ತು ಕೇರಳದಲ್ಲಿ, ಹಂಗಾಗಿ ಫುಲ್ಲು ಬ್ಲಾಕು. ಇವತ್ತು ಹೆಂಗಪ್ಪ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ, ಆ ಥರ ಬ್ಲಾಕ್ ಇದೆ. ಎಲ್ಲ ಗಾಡಿಯೆಲ್ಲ ಅಲ್ಲಲ್ಲೇ ನಿಲ್ಲಿಸೋರೆ. ಇಲ್ಲೊಂದು ಅರ್ಧ ಗಂಟೆ ಆಯ್ತು ಬಂದು ಬ್ಲಾಕಲ್ಲಿದ್ದೀನಿ. ಇನ್ನು ಮುಂದಕ್ಕೆ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ನಾವು ಹೋದಾಗೇನೆ ಪ್ಲೈನ್ ಬ್ಲಾಕ್. ಎಂಥ ಬ್ಲಾಕ್ ಅಣ್ಣ, ಎಂಥ ಬ್ಲಾಕು! ಹೆಂಗೆ ಹೋಗೋದು? ಈ ಥರ ಬ್ಲಾಕ್ ಆದರೆ ಹೆಂಗೆ ಹೋಗೋದಣ್ಣ? ಅಯ್ಯ, ಇವತ್ತು ಕೊಚ್ಚಿಗೆ ಬೆಳಿಗ್ಗೆ ಎಲ್ಲಿಂದ ಮುಟ್ಟೋದು? ತುಂಬಾ ಕಷ್ಟ ಇದೆ. 2 ಗಂಟೆ ಹತ್ರ ಹಾಕೋದು ಬ್ಲಾಕು. ನಿಧಾನಕ್ಕೆ ಹೋಗ್ತಾ ಇದೆ. ಎಷ್ಟೊತ್ತಾಗ್ಬೋದು ಏನು ಕತೆ ಗೊತ್ತಾಗ್ತಾ ಇಲ್ಲ. ಲಾರಿಯವರೆಲ್ಲ ಸೈಡ್ ಹಾಕಿದ್ದಾರೆ. ನಾನಿನ್ನೂ ಜಾಸ್ತಿ ಬ್ಲಾಕ್ ಆದರೆ ಸೈಡ್ ಹಾಕ್ತೀನಿ ಗಾಡಿನ. ಹೇಗೆ ಜಮ್ಮು? ನಮಗೆ ಹೋಗ್ಬೋದಾ ಇವತ್ತು? ಹಾಂ ಹೇಳ, ಹೋಗ್ಬೋದಾ? ಇಷ್ಟು ಬ್ಲಾಕ್ ಇದೆ, ಎಲ್ಲ ಸೈಡಲ್ಲೂ ಬ್ಲಾಕ್. ಇಷ್ಟೊತ್ತಿಗೆ ಯಾವಾಗಲೂ ನಾವು ನಮ್ಮ ಅನ್ಲೋಡ್ ಪಾಯಿಂಟ್ ಪೆರುಂಬಾವೂರಿಗೆ ತಲುಪ್ತಾ ಇದ್ವಿ. ಆದರೆ ಇವತ್ತು ಮಾತ್ರ ಕಣ್ಣೂರೇ ಪಾಸ್ ಆಗಿಲ್ಲ. ನಿನ್ನೆ ರಾತ್ರಿ ಅಷ್ಟು ಬ್ಲಾಕ್ ಇತ್ತು, ಹಂಗಾಗಿ ಗಾಡಿ ಸೈಡ್ ಹಾಕಿ ಒಳ್ಳೆ ನಿದ್ದೆ ಮಾಡಿದೆ. ಬೆಳಿಗ್ಗೆ ನೋಡಬೇಕಾದ್ರೆ 6 ಗಂಟೆಗೆ ಬ್ಲಾಕ್ ಇತ್ತು. ಇವಾಗ 10 ಗಂಟೆ ಆಗ್ತಾ ಬಂತು. ಪಯ್ಯನ್ನೂರು ಪಾಸ್ ಆಗಿ ಹೋಗ್ತಾ ಇದ್ದೀನಿ. ಇವತ್ತು ಎಷ್ಟೇ ಹೋದರೂ ಅನ್ಲೋಡ್ ಆಗೋಕ್ಕಿಲ್ಲ, ಆದರೂ ಹೋಗೋಣ. ಕೇರಳ ರೋಟಲ್ಲಿ ಹಗ್ಲೊತ್ತು ಹೋಗೋದಂದರೆ ತುಂಬಾ ಕಷ್ಟ. ಟ್ರಾಫಿಕ್ಕು ಅದಿದೆಲ್ಲ, ಬೈಕು ಏನೋ ಚಿಂತೆ, ಅಲ್ಲಿ ಎಲ್ಲೆಲ್ಲೋ ನೋಡ್ಕೊಂಡು ಹೋಗೋದು. ಸೈಡಲ್ಲಿ ನಾವು ಅಯ್ಯೋ, ನಾವು ಇದ್ರಲ್ಲಿ ಹೋಗ್ಬೇಕಿತ್ತು. ಇಲ್ಲಿ ರೋಡ್ ಕ್ಲೋಸ್ ಮಾಡೋರು, ಇನ್ನೂ ಸ್ಟ್ರೈಟ್ ಹೋಗ್ಬೇಕಂತ. ಇಲ್ಲಿ ಹೋಗೋಕೆ ಬಿಡಲ್ವಂತ. ಇದಂದರೆ ಹೋದಷ್ಟು ಮುಟ್ಟೋದಿಲ್ಲ. ನಾವು ಕಣ್ಣೂರಿಗೆ ಅಲ್ಲಿಂದ ಹೋಗ್ಬೇಕಿತ್ತು. ತುಂಬಾ ಟೈಮಿಂಗ್ಸ್ ತಗೊಳುತ್ತೆ ಈ ರೂಟಲ್ಲಿ. ನಾವು ಯಾವಾಗಲೂ ಪಿಲಾಕರದಿಂದ ಒಳಗೆ ತಗೊಂಡು ಹೋಗೋದು. ಈ ಸಲ ಮಾತ್ರ ಅಲ್ಲಿ ಸ್ಟ್ರೈಟ್ ಬಿಟ್ಟವ್ರೆ, ತಲಿಪರಂಬಾಗಿ ಹೋಗ್ಬೇಕು. ಈ ರೂಟಲ್ಲಿ ಎಷ್ಟೇ ಹೋದರೂ ಗಾಡಿ ಸಾಗಲ್ಲ. ಲೈನಿಗೆ ಗಾಡಿ ನಿಲ್ಲಿಸ್ತಾರೆ, ಯಾಕಂದರೆ ನಿನ್ನೆ ನೈಟ್ ಇದ್ದು ಬ್ಲಾಕ್ ಮುಗ್ದಿಲ್ಲ, ಹಂಗಾಗಿ ಯಾರೂ ಹೋಗ್ತಾ ಇಲ್ಲ. ನಾವು ಮಾತ್ರ ಈಗ ನುಗ್ಗಿಸ್ಕೊಂಡು ಹೋಗೋದು. ಲಾರಿ ಅವ್ರು ಯಾರೇ ಹೋಗ್ತಾ ಇಲ್ಲ. ಎಷ್ಟು ಗಾಡಿಗಳಂದರೆ ಇದೆಲ್ಲ ನಿನ್ನೆ ನೈಟು ಹೋಗ್ಬೇಕಂತ ಗಾಡಿಗಳು ಎಲ್ಲ ಇಲ್ಲಿ ಸೈಡ್ ಹಾಕಿ ನಿಲ್ಲಿಸವ್ರೆ. ಏನು ಬಿಡ್ತಾ ಇಲ್ವಾ, ಸಿಟಿ ಒಳಗಡೆ ಬಿಡ್ತಾ ಇಲ್ವೋ ಏನು ಗೊತ್ತಿಲ್ಲ. ಆದರೆ ಟೋಟಲ್ ನಿಲ್ಲಿಸೋರ ಗಾಡಿ. ಏನು ಬ್ಲಾಕು ಗೊತ್ತಾಗ್ತಾ ಇಲ್ಲ. ಇನ್ನೆಲ್ಲ ಅದು ಸೈಡ್ ಹಾಕಿ ನಿಲ್ಲಿಸೋದೆ. ಬ್ಲಾಕ್ ಇದೆ, ಹೋಗೋದೇ ಇಲ್ಲ. ಆಂಬುಲೆನ್ಸ್ ಒಂದು ಹೋಗಿದೆ. ಏನಪ್ಪ ಕತೆ, ಆಂಬುಲೆನ್ಸ್ ಎಲ್ಲ ಹೋಗ್ತಾ ಇದೆ. ಬ್ಲಾಕ್ ಅಂದರೆ ಏನಿಗೆ ಬ್ಲಾಕು. ಬ್ಲಾಕಲ್ಲಿ ಹೋಗೋದು ಬೇಡ ಅಂತೇಳಿ ನೈಟೇ ಬಿಟ್ಟೆ. ನೈಟು ನೇರವಾಗಿ ಪೆರುಂಬಾವೂರು ಕಡೆಗೆ ಹೋಗಿ ಅಲ್ಲಿ ಅನ್ಲೋಡ್ ಪಾಯಿಂಟು, ಇದುವೇ ಅನ್ಲೋಡಿಂಗ್ ಪಾಯಿಂಟು. ಹಂಗಾಗಿ ನಾನು ಎಲ್ಲ ಆ ಗಾಡಿನ ಅನ್ಲೋಡಿಗೆ ಇಟ್ಟು ಅಲ್ಲಿ ಟೀ ಕುಡಿದು ನೋಡಬೇಕಾದ್ರೆ ಅನ್ಲೋಡ್ ಆಗ್ತಾಯಿತ್ತು. ಅನ್ಲೋಡಿಗೆ ಇಟ್ಟು ಟೀ ಕುಡಿಯೋಕೆ ಹೋಗಿರೋದು. ಬರಬೇಕಾದ್ರೆ ಅನ್ಲೋಡ್ ಮಾಡ್ತಾರೆ ನೋಡಿ. ಇದುವೇ ಕೊಬ್ಬರಿ, ನಾವು ತಂದಿರೋಂಥ ಕೊಬ್ಬರಿ. ಇಲ್ಲಿ ಅನ್ಲೋಡಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಏನು ಕತೆ ಅಂತ ನೋಡಬೇಕಷ್ಟೇ. ಯಾಕಂದರೆ ನಿನ್ನೆ ಆಗಬೇಕಿತ್ತು ಅನ್ಲೋಡಿಂಗು, ಇವತ್ತಾಯಿತು. ಹಂಗಾಗಿ ನೋಡಲೇಬೇಕಾಗ್ತದೆ ಲೋಡ್ ಯಾವುದು ಸಿಗುತ್ತೆ ಅಂತೇಳಿ. ಗಾಡಿಯಲ್ಲಿ ಅನ್ಲೋಡ್ ಆಯಿತು. ಇನ್ನು ಏನಿದ್ರು ಲೋಡಿಗೆ ಹೋಗೋದು. ಲೋಡೊಂದು ಸೆಟ್ ಆಗಿದೆ, ಕನ್ಫರ್ಮ್ ಮಾತ್ರ ಆಗಿಲ್ಲ ಅಲ್ಲ, ಸೆಟ್ ಆಗಿದೆ. ಹೋಗಿ ಲೋಡೇನು ನಮ್ಮ ಮಾಮೂಲಿ ಜಾಗದಿಂದ ಸೆಟ್ ಆಗಿರೋದು. ನೋಡಬೇಕು ಇಲ್ಲಿಗೆಲ್ಲ ಡೆಲಿವರಿ ಇದೆ ಏನು ಕತೆ ಅಂತಿಂತು. ಪೆರುಂಬಾವೂರಿಂದ ನನಗೆ ಲೋಡ್ ಆಯಿತು. ನಾನು ಹೊರಟೆ ಮಂಗಳೂರು ಕಡೆಗೆ. 2 ಡೆಲಿವರಿ ಇದೆ ಮಂಗಳೂರಿಗೆ, ಹೀಗಾಗಿ ಮಂಗಳೂರಿಗೆ ಹೊರಟೆ. ಪೆರುಂಬಾವೂರಿಂದ ಲೋಡಾಗಿ ಇವಾಗಷ್ಟೇ ಹೊರಟಿದ್ದು. ಪೆರುಂಬಾವೂರಿಂದ ಲೋಡ್ ಮಾಡಿಕೊಂಡು ನೇರವಾಗಿ ನಾನು ಬರುವಂಥ ರಸ್ತೆ ಚಾಲಕ್ಕುಡಿಯಿಂದ ಪೋಟದಿಂದ ನೇರವಾಗಿ ತೊಗೊಂಡ್ರೆ ನಮಗೆ ಇರ್ನ್ಯಾಲಕೂಡದಲ್ಲಿ ಬರಬೇಕಾದ್ರೆ ಯಾವುದೊಂದು ಫಂಕ್ಷನ್ ನಡೀತಾ ಇತ್ತು. ಫುಲ್ಲು ಲೈಟಿಂಗ್ಸು,
ಆಮೇಲೆ DJ ಜನಗಳು ಎಲ್ಲ ರೋಡಲ್ಲಿ ಕುಣಿದಾಡ್ಕೊಂಡಿದ್ರು. ಅವರನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ಬಂದೆ. ಅಂದರೆ ಜನಗಳಿರುವಂಥ ಜಾಗದಲ್ಲಿ ಎಷ್ಟೇ ಜಾಗರೂಕತೆಯಿಂದ ನಾವು ಹೋದರೂ ಸಾಕಾಗಲ್ಲ. ಯಾಕಂದರೆ ಅವರು ಅವರ ಹಾಡಿನ ಮಸ್ತ್ನೆಲ್ಲ ಕುಣಿತಾ ಇರ್ತಾರೆ. ಸಡನ್ನಾಗಿ ಒಂಚೂರು ಆ ಕಡೆ ಈ ಕಡೆ ವಾಲಿದ್ರೆ ಸಾಕು, ಆಮೇಲೆ ಗಾಡಿ ಟಚ್ ಆಯಿತು, ಅದು ಸಮಸ್ಯೆ. ಅದಕ್ಕೋಸ್ಕರ ಇಂಥ ಜಾಗದಲ್ಲೆಲ್ಲ ಹೋಗ್ಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ನಿಧಾನವಾಗಿ ಹೋಗಿ. ಯಾಕಂದರೆ ಮುಂದೆ ಬರೋ ಅವಘಡಗಳನ್ನು ನಾವು ತಪ್ಪಿಸ್ಕೊಳ್ಬೋದಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋ ಆನ್ ಮಾಡಿಬಿಟ್ಟು ನೇರವಾಗಿ ನಿಧಾನಕ್ಕೆ ಬಂದೆ. ಅಲ್ಲಿ ತುಂಬಾ DJ ಹಾಕಿ ಕುಣಿತಾ ಇದ್ದರು, ನಿಮ್ಗೆ ಕಾಣ್ಬೋದು. ಅದಕ್ಕೋಸ್ಕರ ನಾನು ನಿಧಾನಗತಿಯಿಂದ ನೇರ ಬಂದೆ. ಅಂದರೆ ನನಗೆ ಈ ರೂಟಲ್ಲೇ ಬರಬೇಕಾಗತ್ತೆ. ಇನ್ನೊಂದು ರೂಟಲ್ಲಿ ಹೋದರೆ ₹550 ಏನೋ ಟೋಲ್ ಕಟ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ನಾವು ಸಿಗೋ ಬಾಡಿಗೆನೂ ಅಲ್ಪ ಸ್ವಲ್ಪ ಸಿಗೋದು. ಇವಾಗ ಟೋಲು ಜಾಸ್ತಿ ಆದರೂ ಕೇರಳದಲ್ಲಿ, ಇನ್ನು ಬೇರೆನೂ ಜಾಸ್ತಿ ಆದರೂ, ಡೀಸೆಲು ರೇಟ್ ಜಾಸ್ತಿ ಆದರೂ ಬಾಡಿಗೆ ಕೊಡೋದು ಮಾತ್ರ 5-6 ವರ್ಷಕ್ಕೆ ಮುಂಚೆ ಎಷ್ಟು ಬಾಡಿಗೆ ಇತ್ತು ಅದೇ ಬಾಡಿಗೆ, ಏನು ಉಳಿಯಲ್ಲ. ಅದಕ್ಕೋಸ್ಕರ ಇಂಥ ಸಿಂಗಲ್ ರೋಡಲ್ಲಿ ಬಂದು ಏನಾದರೂ ಉಳಿದ್ರೆ ಉಳಿಯಲಿ ಅಂತ ಹೇಳ್ಕೊಂಡು ಈ ₹500 ಅಂದರೆ ಅವರಿಗೆ ಸಣ್ಣ ವಿಷಯ. ₹500 ಡೀಸೆಲ್ ಉಳಿತಾಯ ಆಗ್ಬೋದು ಅಂತೇಳಿ. ಉಳಿತಾಯನೂ ಆಗೋಲ್ಲ, ಏನೂ ಆಗೋಲ್ಲ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಅದೂ ಇರೋಲ್ಲ, ಯಾವುದೂ ಇರೋಲ್ಲ. ಹಂಗಾಗಿ ನಾವು ಒಳಗಿಂದ ರಸ್ತೆಯಲ್ಲಿ ಬರಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಳ್ಳೇಬೇಕಾಗತ್ತೆ. ಅಷ್ಟು ಇಕ್ಕಟ್ಟಾಗಿರುತ್ತೆ ರಸ್ತೆಗಳು. ಅಲ್ಲಿಂದ ನೇರವಾಗಿ ಬಂದೆ. ಇಲ್ಲಿ ನಾವು ಯಾವಾಗಲೂ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕುವಂಥ, ಡೀಸೆಲ್ ಹಾಕುವಂಥ ಜಾಗ ಇದು. ಇಲ್ಲಿ ಡೀಸೆಲ್ ಹಾಕ್ಕೊಂಡು ಹೋಗೋಣ ಅಂತೇಳಿ ನೋಡಿ, ಇದುವೇ ನಾವು ಮಾಮೂಲಿಯಾಗಿ ಡೀಸೆಲ್ ಹಾಕುವಂಥ ಜಾಗ. ಯಾಕಂದರೆ ನಮ್ಮದು ಪರ್ಮನೆಂಟ್ ಈ ಲೈನಿಗೆ ಬಂದರೆ ರಿಟರ್ನ್ ಹೋಗಬೇಕಾದ್ರೆ ಊರಲ್ಲಿ ಫುಲ್ ಟ್ಯಾಂಕ್ ಮಾಡಿದ್ರೆ ಬಂದು ಇಲ್ಲಿ ಮಾತ್ರ ನಾವು ಡೀಸೆಲ್ ಹಾಕಲೇಬೇಕಾಗ್ತದೆ. ಇಲ್ಲಿ ಡೀಸೆಲಿಗೆ ಬಂದು ₹94.99 ಅಂದರೆ ₹95 ಆಯಿತು ಡೀಸೆಲಿಗೆ ಆಲ್ರೆಡಿ ಇಲ್ಲಿ ರೇಟು. ಅಲ್ಲಿ ಡೀಸೆಲೆಲ್ಲ ಹಾಕಿ ಫುಲ್ ಟ್ಯಾಂಕ್, ಫುಲ್ಲಲ್ಲ ಅಂದರೆ ₹6,000 ಡೀಸೆಲ್ ಹಾಕ್ತೀನಿ. ಅಷ್ಟರಲ್ಲಿ ನನಗೆ 2 ಬಾಟ್ಲ್ ನೀರು ಕೊಟ್ಟರು. ಅದನ್ನು ತಗೊಂಡು ನೀರನ್ನು ತಗೊಂಡು, ಯಾಕಂದರೆ ಅವರು ಪ್ರೀತಿಯಿಂದ ಕೊಡ್ತಾರೆ. ಡೀಸೆಲ್ ಹಾಕಿದ್ದಕ್ಕೆ ನಮಗೆ ಲೀಟ್ರ್ ಫುಲ್ ಟ್ಯಾಂಕ್ ಮಾಡಿದರೆ 4 ಬಾಟ್ಲೆಲ್ಲ ಕೊಡ್ತಾರೆ. 6,000ಕ್ಕೆ ಹಾಕಿದರೆ ಸ್ವಲ್ಪ 2 ಬಾಟ್ಲೆಲ್ಲ ಕೊಡ್ತಾರೆ. ಅದನ್ನು ತಗೊಂಡು ನೇರವಾಗಿ ಅಲ್ಲಿಂದ ಹೊರಟೆ. ಹೊಟ್ಟೆ ಬೇರೆ ಹಸ್ತಾಯಿತ್ತು. ಹಂಗಾಗಿ ಗಾಡಿ ಸೈಡ್ ಹಾಕಿ ಊಟ ಮಾಡ್ಕೊಂಡು ಬರೋಣ ಅಂತಷ್ಟರಲ್ಲಿ ಡಾಮರೀಕರಣ ಆಗ್ತಾಯಿತ್ತು. ನಾವು ಹಾಕಿದ ಸೈಡಲ್ಲಿ ಡಾಮರೀಕರಣ ಆಗ್ತಾಯಿತ್ತು. ನೋಡಬೇಕಾದ್ರೆ ಅಲ್ಲಿ ಊಟ ಎಲ್ಲ ಮಾಡಿ ಬಂದು ಗಾಡಿ ಎತ್ತಾನ ಅಷ್ಟರಲ್ಲಿ ಅವ್ರು ಬಂದು ಹೇಳಿದ್ರು ನನ್ನ ಹತ್ರ, ಅರ್ಧ ಗಂಟೆ ಅಲ್ಲದೆ ಗಾಡಿ ತೆಗಿಬೇಡಿ, ಯಾಕಂದರೆ ಹೊಸ್ದಾಗಿ ಡಾಮರೀಕರಣ ಆಗ್ತಾಯಿದೆ. ಹಾಗಾಗಿ ನೀವು ಇವಾಗ ಗಾಡಿ ಎತ್ತಿದರೆ ಅದು ಹಾಳಾಗತ್ತೆ ಅಂತೇಳಿ ಅಲ್ಲೂ ಹೋಯ್ತು ಅರ್ಧ ಗಂಟೆ ನಂದು ಟೈಮ್ ವೇಸ್ಟು. ಆಮೇಲೆ ಅವ್ರು ಅರ್ಧ ಗಂಟೆ ಆದ ನಂತರ ಗಾಡಿ ಎತ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ನಿಂತ್ವಿ. ಯಾಕಂದರೆ ಅವ್ರು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ನಿಲ್ಲೇಬೇಕಾಗತ್ತಲ್ಲ. ಹಾಗಾಗಿ ಅಲ್ಲೇ ನಿಂತು ಅರ್ಧ ಗಂಟೆ ಕಳೆದ ನಂತರ ಗಾಡಿ ಎತ್ತಿದ್ವಿ. ನೋಡಿ, ಇವಾಗ ಹಾಕಿದ್ರು ಡಾಮರೀಕರಣ. ಅದನ್ನು ನಾವು ಹೋಗಿ ಹಾಳಾಗೋದು ಬೇಡ ಅಂತೇಳಿ ಅಲ್ಲೇ ವೆಯ್ಟ್ ಮಾಡಿದ್ವಿ ಅರ್ಧ ಗಂಟೆ. ಅದ್ರ ಮಧ್ಯದಲ್ಲಿ ಬೈಕ್ಗಳು ಎಲ್ಲ ಹೋಗ್ತಾಯಿತ್ತು. ಯಾಕಂದರೆ ಬೈಕಿದ್ದು ಲಾರಿದ್ದು ವ್ಯತ್ಯಾಸ ಇದೆಯಲ್ಲ. ನಮ್ಮ 6 ಟೈರ್ ಅದ್ರ ಮೇಲೆ ಹತ್ತಿದಾಗ ಫುಲ್ಲು ಚಲಾಪಿಲಿ ಆಗುತ್ತೆ ಅಂತೇಳಿ ಅಲ್ಲೇ ನಿಂತ್ವಿ ನಾವು. ಬರಬೇಕಾದ್ರೆ ಕ್ಯಾಲಿಕಟ್ ಬೈಪಾಸಲ್ಲಿ ಬೈಕಲ್ಲಿ ಆ ಕಡೆ ಈ ಕಡೆ ಅಡ್ಡಾದಿಡ್ಡಿ ಓಡಿಸ್ತಾಯಿದ್ರು. ಅದಕ್ಕಾಗಿ ನಾನು ಕ್ಯಾಮರಾ ಆನ್ ಮಾಡಿದೆ. ಯಾಕಂದರೆ ಅವ್ರು ಅಡ್ಡಾದಿಡ್ಡಿ ನೋಡಿ ಹಿಂಗೆ ಬರ್ತಾರೆ. ಅಡ್ಡಾದಿಡ್ಡಿ ಬಂದು ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಲಾರಿಯವ್ರನ್ನ ಹಿಡ್ಕೊಳ್ತಾರೆ ಗೊತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಕ್ಯಾಮರಾ ಆನ್ ಮಾಡಿದೆ. ಇದು ಕ್ಯಾಲಿಕಟ್ ಟೋಲ್ ಹತ್ರ ಬಂದೆ. ಟೋಲ್ ಹತ್ರ ಬರಬೇಕಾದ್ರೆ ನೋಡಬೇಕಾದ್ರೆ ಟೋಲಲ್ಲಿ ಫುಲ್ ಜಾಮ್ ಆಗಿತ್ತು. ಏನಪ್ಪ ಜಾಮ್ ಮಾಡೋರೆ ಅಂತ ನೋಡೋಣ ಅಂತೇಳಿ ನಿಂತೆ. ಅಲ್ಲಿ ಎಡಗಡೆ ಹೋಗ್ಲಾ ಬಲಗಡೆ ಹೋಗ್ಲಾ ಅಂತ ನೋಡಿ ಆಮೇಲೆ ನೇರವಾಗಿ ನಾನು ಬಲಗಡೆ ತಗೊಂಡು ಹೋದೆ. ಫ್ರಂಟಿಗೆ ಹೋದಾಗ ನೋಡಿ ಎಂಥ ಅವಸ್ಥೆ ಮರ. ಟೋಲಲ್ಲಿ ಒಂದು ಅರ್ಧ ಗಂಟೆ ನಿಲ್ಲಬೇಕಂದ್ರೆ ಹೇಳೋರು ಕೇಳೋರು ಯಾರು ಇಲ್ವ ಅಂತ. ಮುಂದಕ್ಕೆ ಹೋಗ್ತಾ ಇಲ್ಲ, ಏನಿಲ್ಲ. ಅಲ್ಲಿ ಹೊಡ್ತಾ ಡ್ರೈವರಿಗೆ ಹೊಡೆದ ನೋಡಿ ಡ್ರೈವರ್ ಮೇಲೆ ಕೈ ಮಾಡೋದು. ಏನೇನು ಕ್ಯಾಲಿಕಟ್ ಟೋಲಲ್ಲಿ ಗುಂಡಾಯಿಸಮ್ ನೋಡಿ ಹೊಡೆದಾಯ್ತು. ಇದಾಯಿತು. ಎಲ್ಲ ಬಂದು ನಿಂತಿದ್ದಾರೆ. ಇವ್ರದ್ದೇ ರೌಡಿಸಮ್ ನೋಡಿ ಫುಲ್ಲು. ಕ್ಯಾಲಿಕಟ್ ಟೋಲ್ ಇದು.
ಯಾರು ಹೇಳೋರು ಕೆಲವ್ರು ಏನಿಲ್ಲ ಇವರಿಗೆ, ಇವ್ರು ಹೇಳ್ದಂಗೆ ನಡಿಬೇಕು. ನೋಡಿ ಇಷ್ಟೊತ್ತು ಅದು ಗಾಡಿ ಎಷ್ಟೊತ್ತು ನೋಡಿ ನೋಡಿ ಮಾತು ಹೊಡ್ತ ಜಗಳ ಎಲ್ಲ ನಡೀತಾ ಇದೆ. ಯಾವ ಕಡೆ ಹೊಡೆದಿರೋದು? ಬ್ಯಾಲೆನ್ಸ್ ಗಾಡಿ ನಂಬರ್ ಚೆಕ್ಕರು ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ತಾರೆ ನೋಡಿ. ಫುಲ್ಲು ರೌಡಿಸಮ್ ಅಂದರೆ ರೌಡಿಸಮ್. ಬ್ಯಾಲೆನ್ಸ್ ಇದ್ದರೂ ಗಾಡಿಯವ್ರು ಬಿಡಲ್ಲ. ಫುಲ್ಲು ಹೊಡ್ತಾ, ಡ್ರೈವರಿಗೆ ಹೊಡ್ತಾ. ಕ್ಯಾಲಿಕಟ್ ಟೂಲ್ ಅಂದರೆ ಕೇರಳದಲ್ಲಿ ಮಿಕ್ಕ ಟೂರ್ಗಳಲ್ಲಿ ಎಲ್ಲ ಹೊರಗಿಂದ ಬಂದವರು ಇರೋದು, ಯು ಪಿ ಬಿಹಾರ್ ಈ ಕಡೆಯಿಂದ ಇದ್ದವರು ಇರೋದಲ್ಲಿ. ಅಂದರೆ ನಮಗೆ ಹಿಂದಿ ಕೆಲವರಿಗೆ ಗೊತ್ತಿರಲ್ಲ. ಅಂಥದ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದ ತಕ್ಷಣ ಡ್ರೈವರ್ ಮೇಲೆ ಹಲ್ಲೆ ಮಾಡೋದು, ಇದೆಲ್ಲ ಕ್ಯಾಲಿಕಟ್ ಟೂಲಲ್ಲಿ ಒಂದು 2-3 ಸಲ ನಾನು ನೋಡಿದೆ. ನಮಗಂದರೆ ಹಿಂದಿ ಬರುತ್ತೆ, ನಾವು ಮಾತಾಡ್ತೀವಿ ಅವ್ರ ಜೊತೆ. ಅವ್ರು ಒಂದು ಮಾತಾಡಿದರೆ ನಾವು ಅದ್ರ ಪಟ್ಟು ಮಾತಾಡ್ತೀವಿ. ನಮ್ಗೆ ಗೊತ್ತು ಅವ್ರಿಗೆ ಯಾವ ಥರ ಮಾತಾಡ್ಬೇಕಂತೇಳಿ. ಕೆಲವರಿಗೆ ಗೊತ್ತಿರಲ್ಲ ಪಾಪ. ಲೋಕಲ್ ಗಾಡಿಗಳು, ಇವಾಗ ಅದೊಂದು ಪಿಕಪ್ ಗಾಡಿ ನಾನು ನೋಡಿದೆ, ಬಟ್ ಈ ಲೋಕಲ್ ಗಾಡಿ ಅದು. ಅವ್ನು ಕೇಳ್ತೀನಿ ಮಲಯಾಳದಲ್ಲಿ ಮಾತಾಡೋದು ಅಂತ ಹೇಳಿದ್ರೆ ಇವರು ಅವನ ಕುಕ್ಕಿಗೆಲ್ಲ ಕೈ ಹಾಕಿ ಎಳಿತಾ ಇದ್ರು. ಏನು ಮಾಡೋದು? ಈ ರಾತ್ರಿ ಹೊತ್ತು ನಿದ್ದೆಗಟ್ಟು ನಾವು ಎಲ್ಲಿಂದೋ ಎಲ್ಲಿ ಐಟಮ್ ತೊಗೊಂಡು ಹೋಗ್ತಾ ಇದ್ದೀವಿ. ಯಾರ್ದೋ ಮಾಲ್, ಲಕ್ಷಾಂತರ ರೂಪಾಯಿ ಮಾಲ್ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ನಾವು ತೊಗೊಂಡು ಹೋಗ್ಬೇಕಾದ್ರೆ ಇವ್ರನ್ನ ಭಯಪಟ್ಟು ಇವ್ರಿಗೆ ಹೆದರಿ ಎಲ್ಲ ಮಾಡಬೇಕು. ಟೋಲ್ ಪ್ರಾಬ್ಲಮ್ ಇವಾಗ ನನ್ನದ್ರಲ್ಲಿ ಆಲ್ರೆಡಿ ಬ್ಯಾಲೆನ್ಸ್ ಇದೆ ನೋಡಿ. ಅವನು ಹೇಳೋದೇನು ಗೊತ್ತಾ? ಬ್ಯಾಲೆನ್ಸ್ ಇಲ್ಲ ಅಂದರೆ ಬ್ಲ್ಯಾಕ್ ಲಿಸ್ಟ್ ಬಿದ್ದಿದೆ ಅಂತೇಳಿ. ನಾನು ಗಾಡಿ ನಂಬರ್ ಚೆಕ್ ಮಾಡು ಅಂತ ಹೇಳಿದಾಗ ಮಾಡ್ತಾರೆ, ಇಲ್ಲ ನಾವು ಅಮೌಂಟ್ ಕೊಟ್ಟು ಹೋಗ್ಬೋದು. ಅಮೌಂಟ್ ಕೊಟ್ಟರೆ ಯಾರಿಗೆ ಹೋಗುತ್ತೆ? ಅದು ಅವ್ರ ಜೋಬಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅವರು ಈ ಥರ ಎಲ್ಲ ಮಾಡೋದು. ಇದೆಲ್ಲ ಅವ್ರದ್ದೊಂದು ದಂಧೆ ಅಷ್ಟೇ. ರಾತ್ರಿ ಇಡೀ ಗಾಡಿ ಓಡ್ಸೋಕ್ಕಾಗಲ್ಲ ಅಂತೇಳಿ ಗಾಡಿ ಸೈಡ್ ಹಾಕಿ ನಿದ್ದೆ ಮಾಡಿ ಆಮೇಲೆ ಬಿಟ್ಟೆ ಕಣ್ಣೂರು ಸಿಟಿ. ಅಂದರೆ ಕಣ್ಣೂರಲ್ಲಿ ಸ್ವಲ್ಪ ಮಾಲು ಕೊಡೋಕ್ಕಿತ್ತು ಒಂದು ಪಾರ್ಟಿಗೆ. ಅವರನ್ನು ವೆಯ್ಟ್ ಮಾಡಿ ಅವರಿಗೆ ಒಂದು ಸ್ವಲ್ಪ ಕೊಟ್ಟು ಅದನ್ನು ಏನು ಐಟಮ್ ಕೊಡೋಕ್ಕೆ ಕೊಟ್ಟಿದ್ರ ಅದನ್ನು ಅವ್ರು ಬಂದು ತೊಗೊಂಡೋದ್ರು. ಹಾಗಾಗಿ ಕಣ್ಣೂರಲ್ಲಿ ನಿದ್ದೆ ಮಾಡಿ ಕಣ್ಣೂರಿಂದ ತಲಶ್ಶೇರಿ ರೂಟಲ್ಲಿ ಬರಬೇಕು. ಇದು ತಲಶ್ಶೇರಿ. ಯಾಕಂದರೆ ತಲಶ್ಶೇರಿ ರೂಟ್ ಅಂದರೆ ಇಲ್ಲಾಂದರೆ ಪಯಂಗಡಿಯ ಮೇಲೆ ಬರ್ತಾಯಿದ್ವಿ. ಅಲ್ಲೇನೋ ರೋಡಿದ ಕೆಲಸ ನಡೀತಾ ಇದೆ, ಏನೂ ಗೊತ್ತಿಲ್ಲ. ಆ ಕಡೆ ಫುಲ್ ಬ್ಲಾಕ್ ಮಾಡೋರೆ. ಹಂಗಾಗಿ ನಾವು ಅಂದರೆ ಆ ರೂಟಲ್ಲಿ ಬಂದರೆ ಒಂದು 20 ಕಿಲೋಮೀಟ್ರ್ ಉಳಿಯುತ್ತೆ. ಈ ರೂಟಲ್ಲಿ ಬಂದರೆ 20 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಆದ್ರೂ 20 ಕಿಲೋಮೀಟ್ರ್ಗಿಂತ 40 ಕಿಲೋಮೀಟ್ರ್ ಹೋದಷ್ಟು ಟೈಮ್ ತೊಗೊಳುತ್ತೆ. ಯಾಕಂದರೆ ಅಪ್ಪು ಡೌನು ಆಮೇಲೆ ಸಿಟಿ ಸಿಗುತ್ತೆ, ತಲಶ್ಶೇರಿ ಸಿಟಿ. ಅದರಲ್ಲಿ ಫುಲ್ಲು ಬ್ಲಾಕ್ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಬರಬೇಕು. ಯಾಕಂದರೆ ರೂಟ್ ಚೇಂಜ್ ಆದಾಗ ನಮ್ಮ ಟೈಮಿಂಗ್ಸು ಅಂದರೆ ಚೇಂಜ್ ಆಗುತ್ತೆ. ಯಾಕಂದರೆ ನಾವು ಇಲ್ಲಾಂದರೆ ಕರೆಕ್ಟಾಗಿ ಬೆಳಬೆಳಿಗ್ಗೆಲ್ಲ ಮಂಗಳೂರು ಮುಟ್ತಾ ಇದ್ವಿ. ಇದು ರೂಟೆಲ್ಲ ಚೇಂಜ್ ಆದಾಗ ನಮಗೂ ಒಂದು ಬರೋಕ್ಕೂ ಒಂದು ಹುಮ್ಮಸ್ಸಿರಲ್ಲ. ಎಷ್ಟು ಹೋದರೂ ಬ್ಲಾಕಲ್ಲಿ ಹೋಗಬೇಕು, ಆಮೇಲೆ ನಿದ್ದೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಗಾಡಿ ಸೈಡ್ ಹಾಕಿ ಆರಾಮಾಗಿ ಒಂದು ನಿದ್ದೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಹೊರಟೆ. ಮೊನ್ನೆ ಇಲ್ಲಿಗೆ ಮುಟ್ಬೇಕಾದ್ರೆ ಬೆಳಿಗ್ಗೆ 6 ಗಂಟೆ ಆಗಿತ್ತು. ಅಂದರೆ ರಾತ್ರಿ ನಾವು ಬಿಟ್ಟಿರೋದು 8 ಗಂಟೆಗಾದರೂ ಇಲ್ಲಿಗೆ ಬರಬೇಕಾದ್ರೆ 6 ಗಂಟೆ. ಅಷ್ಟು ಬ್ಲಾಕ್. ಒಂದು ಕಡೆ ಒಂದು 2 ಗಂಟೆ ಬ್ಲಾಕ್ ಆಗಿ ನಂತರ ಲೈನ್ ಅಪ್ ಲೈನ್ ಬ್ಲಾಕ್ ಇತ್ತು. ಅಂತಂದು ಈ ಜಾಗಕ್ಕೆ ಮುಟ್ಬೇಕಾದ್ರೆ ಬೆಳಿಗ್ಗೆ 6 ಗಂಟೆ ಆಗಿತ್ತು. ಇವತ್ತು ನೋಡಿ ಎಷ್ಟು ಫ್ರೀಯಾಗಿ ಹೋಗ್ತಾ ಇದ್ದೀವಿ. ಇದು ಕಾಂಜಂಗಾಡು ಹೊಸ ಬ್ರಿಡ್ಜ್ ಓಪನ್ ಆಯ್ತು ನೋಡಿ. ಮೊನ್ನೆ ನೈಟ್ ನಾನು ಈ ಬ್ರಿಡ್ಜಲ್ಲಿ ಫುಲ್ಲು ಗಾಡಿ ನಿಂತು, ಬ್ರಿಡ್ಜ್ ಯಾವುದು ರೋಡ್ ಯಾವುದು ಅಂತ ಗೊತ್ತಾಗಲಿಲ್ಲ, ಅಷ್ಟು ಗಾಡಿಗಳಿತ್ತು. ಇವತ್ತು ನೋಡಬೇಕಾದ್ರೆ ಫುಲ್ಲು ಕ್ಲೀನಾಗಿ ಹೋಗೋಕ್ಕಾಗ್ತಾಯಿದೆ. ಹಂಗಾಗಿ ನೋಡಿ, ಇದು ನಮ್ಮ ಕಾಂಜಂಗಾಡಲ್ಲಿ ಆಗಿರುವಂಥ ಹೊಸ ಫ್ಲೈಓವರು. ಈ ಫ್ಲೈಓವರು ಮೊದಲೆಲ್ಲ ಓಪನ್ ಆಗ್ತಿರಲಿಲ್ಲ. ನಾವು ಕಾಸರಗೋಡಿಂದ ಬಂದರೆ ಈ ಫ್ಲೈಓವರ್ ಅಡಿಯಿಂದ ಬರಬೇಕು. ಅದೇ ಪೊಯ್ನಾಚಿ ಕಡೆಯಿಂದ ಬಂದರೆ ಇವಾಗ ಈ ಫ್ಲೈಓವರ್ ಮೇಲೆ ಆರಾಮಾಗಿ ಹೋಗ್ಬೋದು. ಅಂದರೆ ನಮಗಲ್ಲೊಂದು ಬ್ಲಾಕ್ ಇತ್ತು, ಅದು ಸಿಗಲ್ಲ. ಹಂಗಾಗಿ ಇವಾಗ ಖುಷಿ ಆಗುತ್ತೆ. ಈ ಫ್ಲೈಓವರ್ ಬಂದ ನಂತರ ತುಂಬಾ ಖುಷಿ ಆಗ್ತಾಯಿದೆ. ಹಾಗಾಗಿ ನೇರವಾಗಿ ಹೊರಟೆ. ನೋಡಿ, ಇಲ್ಲಿ ಸ್ಕೂಲ್ ಮಕ್ಕಳೇನೋ ಕ್ರಾಸ್ ಮಾಡ್ತಾವ್ರೆ, ಅವ್ರಿಗೆ ಜಾಗ ಕೊಟ್ಟೆ ಹೋಗಲಿ ಅವರು ಅಂತೇಳಿ. ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ, ಅವರು ಮೆಡಿಕಲ್ ಕಾಲೇಜಿಂದ ಬರೋರು, ಅವರಿಗೆ ಹೋಗ್ಲಿ ಅಂತೇಳಿ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಕ್ರಾಸ್ ಮಾಡೋರಿಗೆ ಮೊದಲು ಆದ್ಯತೆ ಕೊಡೋಣ ಅಂತೇಳಿ ಅವ್ರು ಹೋಗೋವರೆಗೂ ಅಲ್ಲಿ ನಿಂತು ಆಮೇಲೆ ಅಲ್ಲಿಂದ ಗಾಡಿ ಬಿಟ್ಟೆ. ನಾನು ಅನ್ಲೋಡ್ ಪಾಯಿಂಟಿಗೆ ಮುಟ್ಟೇ ಬಿಟ್ಟೆ. ಇಲ್ಲೇ ಅನ್ಲೋಡಿಂಗ್ ನೋಡಿ, ಈ ಐಟಮ್ ಅನ್ಲೋಡ್ ಮಾಡ್ತಾವ್ರೆ.
ಯಾಕಂದರೆ ಇಲ್ಲಿ ಐಟಮ್ ಅನ್ಲೋಡ್ ಮಾಡಿ ನನ್ನ ಬಾರ್ಡ್ರ್ ಕ್ರಾಸ್ ಮಾಡಿ ನನಗೆ ಹೋಗೋಕ್ಕಿರೋದು ಸ್ವಲ್ಪನೇ ನನ್ನ ಊರ ಕಡೆಗೆ. ಹಂಗಾಗಿ ಅಲ್ಲಿಂದ ನೇರವಾಗಿ ನನ್ನ ಮನೆ ಕಡೆಗೆ ಹೋಗಬೇಕು. ಇದುವೇ ರೋಡ್, ನಮ್ಮ ಮನೆ ಕಡೆಗೆ ಹೋಗುವಂಥ ರಸ್ತೆ ಇದೇನೆ. ಯಾಕಂದರೆ ನೋಡಿ, ನಮ್ಮ ಮನೆ ಕಡೆಗೆ ಹೋಗೋ ರಸ್ತೆಯಲ್ಲಿ ಇದು ಪೆರ್ಲದಿಂದ ನಾವು ಸ್ವರ್ಗ ಆಗಿ ನಮ್ಮ ಊರಿಗೆ ಹೋಗೋದು. ಈ ರಸ್ತೆ ಅಂದರೆ ತುಂಬಾ ಇಕ್ಕಟ್ಟು. ನೋಡಿ, ಫ್ರಂಟಿಂದ ಒಂದು ಗಾಡಿ ಬಂದರೆ ಪಾಪ ನೋಡಿ, ಅಷ್ಟು ಲೋಡ್ ಗಾಡಿ ಹಾಕೊಂಡು ಬಂದವನೆ, ಅವನಿಗೆ ಹತ್ತಬೇಕಾದ್ರೆ ಅವನು ಹಿಂದಕ್ಕೆ ಹೋಗಲೇಬೇಕಾಗ್ತದೆ. ಇದು ತುಂಬಾ ಇಕ್ಕಟ್ಟಾದ ಜಾಗ. ಈ ಇಕ್ಕಟ್ಟಾದ ಜಾಗದಲ್ಲಿ ನೋಡಿ, ಯಾವುದೇ ಒಂದು ಸೇಫ್ಟಿ ಇಲ್ಲ. ಲೆಫ್ಟ್ ಸೈಡಲ್ಲಿ ತೋಟ, ಹೊಂಡ, ಅಲ್ಲಿ ಸಡನ್ನಾಗಿ ಗಾಡಿ ಎಳ್ಕೊಂಡ್ರು ಅಲ್ಲಿ ನಮಗೊಂದು ಸೇಫ್ಟಿನೇ ಇಲ್ಲ. ಆ ಥರ ರಸ್ತೆ ಇದು. ಇದು ಬಾರ್ಡ್ರ್ ಆದ ಕಾರಣ ಇದು ಇಂಪ್ರೂವ್‌ಮೆಂಟ್ ಆಗ್ತಾನೇ ಇಲ್ಲ. ನೋಡಿ, ಇಲ್ಲಿ ಒಂದು ಸೇತುವೆ ಇತ್ತು, ಇವಾಗ ಅದಕ್ಕೆ ಸೈಡಿಗೆ ಕಟ್ಟವ್ರೆ. ಮೊದಲೆಲ್ಲ ಇದು ಇರಲಿಲ್ಲ. ನೇರವಾಗಿ ಮೇಲ್ಗಡೆಯಿಂದ ಬಂದರೆ ತುಂಬಾ ಡೇಂಜರ್. ಸಡನ್ನಾಗಿ ಗಾಡಿ ಬಂದರೆ ನೋಡಿ, ಇಲ್ಲಿ ಸೈಡ್ ಮಾಡಿ, ಆ ಸೈಡ್ ಕೊಟ್ಟು ಇದನ್ನ ಮಾಡಬೇಕು. ನೋಡಿ, ಇಂಥ ಗಾಡಿಗಳು ಬಂದರೆ ಎಷ್ಟೋ ದೊಡ್ಡ ಗಾಡಿ, ಇದು ಸ್ವಲ್ಪ ಬಸ್ಸು, ಅದು ದೊಡ್ಡ ಗಾಡಿ ಬಂದರೆ ತುಂಬಾ ಕಷ್ಟ. ಇದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನೇರವಾಗಿ ಹೊರಟು. ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ನಿಮ್ಮ ಸಪೋರ್ಟು ಎಂದಿಗೂ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು ಟಾಟಾ ಬಾಯ್.